ಹಲೋ ಮಕ್ಕಳೇ, ಸೊ ಇವತ್ತು ನಿಮಗೆ ನಾನು ಹೇಳ್ತೇನೆ ಸೆಕೆಂಡ್ PUC ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೊಂದು ಸಾಲ್ವ್ ಮಾಡಿದ್ರೆ ಎಷ್ಟಪ್ಪ ನಿಮಗೆ ಬೆನಿಫಿಟ್ಸ್ ಇದೆ, ಪ್ಲಸ್ ನೀವು ಪ್ರಿಪ್ರೇಟರಿನಲ್ಲಿ ಆ ಮಾಡೆಲ್ ಕ್ವಶನ್ ಪೇಪರ್ಸ್ ಇಂದ ಹೇಗೆ ಔಟ್ ಸ್ಕೋರ್ ಮಾಡ್ಕೋಬಹುದು ಅನ್ನೋದು ನಿಮಗೊಂದು ಐಡಿಯಾ ಕೊಡ್ತೇನೆ. ಆಯ್ತಾ? ಸೊ ನಮಗೆಲ್ಲರಿಗೂ ಗೊತ್ತಿರಬೇಕು, ಎಲ್ಲರೂ ಎಲ್ಲ ಕಡೆ ಒಂದೇ ವಿಷಯ ಹೇಳೋದು ಏನು, ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ ಅಂತ, ರೈಟ್? ಬಟ್ ಇನ್ನಾದ್ರೂ ನೀವು ಅದನ್ನೇ ಫಾಲೋ ಮಾಡಲ್ಲ. ಏನ್ ಮಾಡ್ತಾರಾ, ಮತ್ತೆ ಟೆಕ್ಸ್ಟ್ ಬುಕ್ ತೆಗಿತಾರೆ, NCERT ಬುಕ್ ಅನ್ನ, ಅದ್ರಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ನೋಡ್ತಾರ, ಅದನ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ತಾರ. ಸೊ ಅದನ್ನ ಮಾಡೋದು ಬಂದ್ ಮಾಡಿ. ಈಗ ಎಕ್ಸಾಮ್ಸ್ ನಿಯರ್ ಬೈ ಬರ್ತಿದೆ. January 2 ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ಸ್ ಇದೆ. ಅದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂದ್ರೆ ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ, ಪ್ರೀವಿಯಸ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಸಾಲ್ವ್ ಮಾಡ್ಲಿಕ್ಕೆ. ಓಕೆ, ಫಸ್ಟ್ ಬೆನಿಫಿಟ್, ಮಾಡೆಲ್ ಪೇಪರ್ ಅನ್ನ ಯಾಕೆ ಮುಖ್ಯ ಇದೆ ಅಂದ್ರೆ, ಮಾಡೆಲ್ ಪೇಪರ್ಸ್ ಎಕ್ಸಾಮ್ ಪ್ಯಾಟರ್ನ್ಗೆ ಪರ್ಫೆಕ್ಟ್ ಮಿರರ್ ಇಸ್ ಆಕ್ಚುಯಲ್ ಎಕ್ಸಾಮ್ ಫೀಲ್ ಸಿಗುತ್ತೆ. ಮಾಡೆಲ್ ಪೇಪರ್ಸ್ ಅನ್ನ ಕುಂತು ಸಾಲ್ವ್ ಮಾಡಿದ್ರೆ you will have an idea that how you need to do it, how you need to solve this. Okay, next, time management improve agodu, that is writing the speed boost agodu. Means what, time management ಅಂದ್ರೆ 3 hours ನಲ್ಲಿ ಯಾವ ತರ ನೀವು ಎಕ್ಸಾಮ್ಸ್ ಅನ್ನ ಬರಿಬಹುದು, ಯಾವ ಪಾರ್ಟ್ ಅನ್ನ ಯಾವ ತರ ಸಾಲ್ವ್ ಮಾಡ್ಕೋಬಹುದು, ಮತ್ತೆ ನಮಗೆ ಯಾವ್ದು ಈಸಿ ಆಗುತ್ತೆ, ಮತ್ತೆ ಫಾಸ್ಟ್ ಆಗಿ ಯಾವ್ದು ಸಾಲ್ವ್ ಮಾಡ್ತಿದ್ದೇವೆ ಅನ್ನೋದು, ಆ ಕ್ವಶನ್ಸ್ ಯಾವ್ದಪ್ಪ, ವೆದರ್ ಇಟ್ ಇಸ್ ಅ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ವೆದರ್ ಇಟ್ ಇಸ್ ಅ ಮೇನ್ ಎಕ್ಸಾಮ್ಸ್, ದಿಸ್ ಆಲ್ ಥಿಂಗ್ಸ್ you will be clarified within when you are going to solve the model question papers. Done. Next, weak areas ಈಸಿ ಆಗಿ ಐಡೆಂಟಿಫೈ ಮಾಡ್ಕೋಬಹುದು, ಹೆಲ್ಪ್ ಆಗುತ್ತೆ. ಸೊ ವೀಕ್ ಏರಿಯಾಸ್ ಅಂದ್ರೆ ನೀವು ಯಾವ ಕಾನ್ಸೆಪ್ಟ್ಸ್ ಇಂದ ಆನ್ಸರ್ ಬರೀಲಿಕ್ಕೆ ಆಗ್ತಿಲ್ಲ, ನೆನಪಾಗ್ತಿಲ್ಲ, ಅವರು ಮರೆತು ಬಿಡ್ತಿದ್ದಾರೆ. ಓಕೆ, ಆ ಕ್ವಶನ್ ಓದಿದ ತಕ್ಷಣ ಅಯ್ಯೋ ಏನೋ ನೆನಪಾಗ್ತಿಲ್ಲಪ್ಪ, ಆ ಫೀಲಿಂಗ್ ಬಂದ್ರೆ ಮೀನ್ಸ್ ವಾಟ್, ನೀವು ಆ ಕಾನ್ಸೆಪ್ಟ್ ನಲ್ಲಿ ಪರ್ಫೆಕ್ಟ್ ಆಗಿಲ್ಲ. ಕ್ಲಿಯರಾ? ಸೊ ಆ ಕಾನ್ಸೆಪ್ಟ್ ಪರ್ಫೆಕ್ಟ್ ಆಗ್ಬೇಕಂದ್ರೆ ನೀವು ಕುಂತು ಚೆನ್ನಾಗಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇವೆಲ್ಲ ಐಡಿಯಾ ಯಾವಾಗ ಗೊತ್ತಾಗುತ್ತೆ, ವೆನ್ ಯು ಪೀಪಲ್ ಆರ್ ಗೋಯಿಂಗ್ ಟು ಸಾಲ್ವ್ ದ ಮಾಡೆಲ್ ಕ್ವಶನ್ ಪೇಪರ್ಸ್ ಅಟ್ ದಟ್ ಟೈಮ್. ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ, ಅದರಿಂದ ನಿಮ್ಗೆ ಐಡಿಯಾ ಹೋಗುತ್ತೆ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ, ಯಾವ ಕಾನ್ಸೆಪ್ಟ್ ನಿಮ್ದು ವೀಕ್ ಇದೆ, ಯಾವ ಕಾನ್ಸೆಪ್ಟ್ ನಿಮ್ದು ಸ್ಟ್ರಾಂಗ್ ಇದೆ ಅನ್ನೋದು. ಕ್ಲಿಯರಾ? ನೆಕ್ಸ್ಟ್, ಎಕ್ಸಾಮ್ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ, ಟೆನ್ಷನ್ ಅಂತೂ ಫುಲ್ ರಿಡ್ಯೂಸ್ ಆಗುತ್ತೆ. ಮೀನ್ಸ್ ವಾಟ್, ಒಂದು ಮಾಡೆಲ್ ಕ್ವಶನ್ ಪೇಪರ್ 3 ತಾಸಿನಲ್ಲಿ ಕುಂತು ಓದ್ಬಿಟ್ಟು ಮತ್ತೆ ಬರೆದ್ಬಿಟ್ರಾ ನಿಮಗೊಂದು ಏನೋ ಒಂಥ ಸ್ಯಾಟಿಸ್ಫ್ಯಾಕ್ಷನ್. ಏನಪ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ, ಏನೋ ಅಂದ ತಕ್ಷಣ ತಿಂದ ತಕ್ಷಣ, ಇಲ್ಲಾಂದ್ರೆ ಏನೋ ಚೆನ್ನಾಗಿ ನಿದ್ದೆ ಬಂತು, ಮುಂಜಾನೆ ಫ್ರೆಶ್ ಇದ್ದಾರೆ, ನೀವು ರಾತ್ರಿ ಒಟ್ಟು ಎಚ್ಚರಾಗಿಲ್ಲ, ಆ ಏನೋ ಫೀಲಿಂಗ್ ಇರುತ್ತಲ್ಲ, ಅದೇ ಫೀಲಿಂಗು ಯಾವಾಗ ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ 3 ತಾಸಿನಲ್ಲಿ ಏನು ನೋಡಲ್ದೆ ನೀವೇ ಸಾಲ್ವ್ ಮಾಡ್ತಾರಲ್ಲ, ಅವಾಗ ಒಂದು ಖುಷಿ, ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ದ್ಯಾಟ್ ಕಾನ್ಫಿಡೆನ್ಸ್ ನೀಡ್ಸ್ ಟು ಬಿ ಪ್ರೆಸೆಂಟ್ ಟಿಲ್ ಯುವರ್ ಎಕ್ಸಾಮ್ಸ್ ಗೆಟ್ ಓವರ್. ಕ್ಲಿಯರ್? ಸೊ ಅವೆಲ್ಲ ಕಾನ್ಫಿಡೆನ್ಸ್ ಬೇಕಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕುಂತು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇಸ್ ಅಬೌಟ್ ಮಾಡೆಲ್ ಪೇಪರ್ಸ್ ಅನ್ನ ಸ್ಮಾರ್ಟ್ ಆಗಿ ಹೇಗೆ ಬಳಸ್ಕೋಬಹುದು ಅನ್ನೋದು ಹೇಳ್ತೇನೆ. ಆಯ್ತಾ? ಸೊ ಫಸ್ಟ್ ಪೇಪರ್ ಟೈಮ್ ಬಾಂಡ್ ಅಟೆಂಪ್ಟ್ ಮಾಡಿ, ಲೈಕ್ ರಿಯಲ್ ಎಕ್ಸಾಮ್ ಇದು ಕನ್ಸಿಡರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ. ಓಕೆ, ನಾನು ಯಾವುದೋ ಒಂದು ಎಕ್ಸಾಮ್ ಹಾಲ್ ನಲ್ಲಿ ಕುಂತಿದ್ದೇನೆ, ಒಂದು ರೂಮ್ ನಲ್ಲಿ ಹೋಗಿ ರೂಮಿಂದು ಹೇಳಿ ನಿಮ್ಮ ಅಮ್ಮ ಅಪ್ಪಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ 3 ತಾಸು ಕುಂತು ಅದನ್ನ ವಿತೌಟ್ ಡಿಸ್ಟರ್ಬಿಂಗ್ ಎಷ್ಟು ಗೊತ್ತಿದೆ ಅಷ್ಟು ಸಾಲ್ವ್ ಮಾಡಿ, ನೋ ಪ್ರಾಬ್ಲಮ್. ನಿಮ್ಗೆ ಯಾವುದೋ ಒಂದು ಕ್ವಶನ್ ಗೊತ್ತಿಲ್ಲ, ಬಿಟ್ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ ರಿಯಾಲಿಟಿ ಗೊತ್ತಾಗುತ್ತೆ ನೀವು ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅನ್ನೋದು. ಆಯ್ತಾ? ಸೊ ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಕ್ಲಿಯರ್? ನೆಕ್ಸ್ಟ್, ಆನ್ಸರ್ ಇವ್ಯಾಲ್ಯೂಯೇಟ್ ಮಾಡಿದ ತಕ್ಷಣ ಮಿಸ್ಟೇಕ್ಸ್ ಎಲ್ಲಿ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಸ್ಪೆಷಲಿ ಇನ್ ಕೆಮಿಸ್ಟ್ರಿ, ಐ ಟೆಲ್ ಯು, ಕೆಮಿಸ್ಟ್ರಿನಲ್ಲಿ ಏನು ಪ್ರಾಬ್ಲಮ್ ಮಾಡ್ತೀರಾ ಅಂದ್ರೆ, ಯಾವುದೋ ಒಂದು ಬೇರೆ ಕಡೆ ಅಟ್ಯಾಕ್ ಮಾಡ್ಬಿಡ್ತಾರೆ, CL ಅನ್ನ ಇಲ್ಲಾಂದ್ರೆ BR ಅನ್ನ. ಸೊ ಅದಾದ ತಕ್ಷಣ ನಿಮ್ಗೆ ಆಮೇಲೆ ನೆನಪು, ಓ ಇಲ್ಲ ಅಟ್ಯಾಕ್ ಆಗಲ್ಲ, ಬೇರೆ ಕಡೆ ಅಟ್ಯಾಕ್ ಆಗುತ್ತೆ ಅನ್ನೋದು. ಸೊ ಈ ಕನ್ಫ್ಯೂಷನ್ ಅನ್ನ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ, ನೀವು ಯಾವಾಗ ಅದನ್ನ ನೋಡಲ್ದ ಬರೀತಿರಲ್ಲ ಅವಾಗ ಅಷ್ಟೇ ಗೊತ್ತಾಗೋದು. ಕ್ಲಿಯರಾ? ನೆಕ್ಸ್ಟ್, ಫ್ರೀಕ್ವೆಂಟ್ಲಿ ರಿಪೀಟೆಡ್ ಕ್ವಶನ್ಸ್ ಅನ್ನ ನೋಟ್ ಮಾಡಬೇಕು. ಫ್ರೀಕ್ವೆಂಟ್ಲಿ ರಿಪೀಟೆಡ್ ಕ್ವಶನ್ಸ್ ಅನ್ನ ಯಾವಾಗ ಗೊತ್ತಾಗೋದು, ನೀವು ಸಾಲ್ವ್ ಮಾಡಿದ ತಕ್ಷಣ ಈ ಕ್ವಶನ್ ಮಾಡೆಲ್ ಒಂದು 3-4 ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ ತಕ್ಷಣ ಒಂದು ಯಾವುದೋ ಒಂದು ಕ್ವಶನ್ ಇರುತ್ತೆ, 3 ಮಾಡೆಲ್ ಕ್ವಶನ್ ಪೇಪರ್ಸ್ ನಲ್ಲಿ ರಿಪೀಟೆಡ್ ಆಗಿ ಕೇಳಿರ್ತಾರೆ, ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ ಈ ಕ್ವಶನ್ ಎಷ್ಟು ಸಲ ಕೇಳಿದಾರಪ್ಪ, 100% ಶೋರ್ ಮೇನ್ ಎಕ್ಸಾಮ್ ನಲ್ಲಿ ಬಿದ್ದೇ ಬೀಳುತ್ತೆ. ಅಟ್ಲೀಸ್ಟ್ ಎಕ್ಸಾಮ್ 1 ನಲ್ಲಿ ಬೀಳುತ್ತೆ, ಇಲ್ಲಾಂದ್ರೆ ಎಕ್ಸಾಮ್ 2 ನಲ್ಲಿ ಬರುತ್ತಲ್ಲ. ಪರ್ಫೆಕ್ಟ್ ಆಯ್ತು, ರೈಟ್? ನೆಕ್ಸ್ಟ್, 3 ಪೇಪರ್ ಸಾಲ್ವ್ ಮಾಡಿದ್ರೆ ಪ್ಯಾಟರ್ನ್ ಪ್ಲಸ್ ಸ್ಟ್ರಾಟಜಿ ಬೋತ್ ವಿಲ್ ಬಿ ಕ್ಲಿಯರ್. ಕ್ಲಿಯರ್? ಸೊ ಸ್ಟ್ರಾಟಜಿ ಅಂತ ಫುಲ್ ಸ್ಟ್ರಾಂಗ್ ಆಗುತ್ತೆ. 3 ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಯಾವ ಕ್ವಶನ್ಸ್ ರಿಪೀಟ್ ಆಗಿದೆ, ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಅವೆಲ್ಲ ನಿಮ್ಮ ಕ್ಲಾರಿಫಿಕೇಶನ್ ಕೊಟ್ಬಿಡ್ತಾರೆ. ನಿಮ್ ತಾನೇ ನಿಮ್ಮ ಕ್ಲಾರಿಫಿಕೇಶನ್ ಸಿಗ್ಬಿಡುತ್ತೆ. ಆಯ್ತಾ? ನೆಕ್ಸ್ಟ್ ಥಿಂಗ್ ಇಸ್, ಪ್ರಿಪರೇಟರಿನಲ್ಲಿ ಫುಲ್ ಸ್ಕೋರ್ ಸ್ಟ್ರಾಟಜಿ ಏನಪ್ಪ, ಫುಲ್ ಸ್ಟ್ರಾಂಗ್ ಸ್ಟ್ರಾಟಜಿ ಹೇಳ್ತೇನೆ ಕೇಳಿ. ಮಾಡೆಲ್ ಪೇಪರ್ಸ್ ಮಿಸ್ಟೇಕ್ ನಲ್ಲಿ ಪ್ರಿಪರೇಟರಿಗೂ ಮುಂಚೆ ಕರೆಕ್ಟ್ ಮಾಡಲೇಬೇಕು. ಸೊ ಯಾವ್ಯಾವ ಮಿಸ್ಟೇಕ್ಸ್ ಅನ್ನ ಮಾಡಿದಾರಲ್ಲ, ಆ ಮಿಸ್ಟೇಕ್ಸ್ ಒಂದು ಮಿಸ್ಟೇಕ್ ಬುಕ್ ನಲ್ಲಿ ಬರ್ಕೊಂಡ್ಬಿಟ್ಟು ಅದರಲ್ಲಿ ನೋಡ್ಕೊಂತಿರ್ಬೇಕು. ಯಾವಾಗ ಮೇನ್ ಎಕ್ಸಾಮ್ ಬರುತ್ತಲ್ಲ ಅವಾಗ ನೋಡೋದು, ಓಕೆ ನಾ ಈ ಟಾಪಿಕ್ ನಲ್ಲಿ ಇಷ್ಟು ಮಿಸ್ಟೇಕ್ ಮಾಡಿದ್ದೇನೆ, ಅದನ್ನ ಇನ್ನೊಂದ್ಸಲ ನೋಡ್ಕೋಬೇಕು. ಬಿಕಾಸ್ ದಟ್ ಮಿಸ್ಟೇಕ್ ನೀಡ್ಸ್ ಟು ನಾಟ್ ಟು ಬಿ ರಿಪೀಟೆಡ್ ಅಗೇನ್. ಕ್ಲಿಯರ್? ನೆಕ್ಸ್ಟ್, ಹೈ ವೇಟೇಜ್ ಚಾಪ್ಟರ್ಸ್ ಫಸ್ಟ್ ರಿವೈಸ್ ಮಾಡಬೇಕು. ಹೈ ವೇಟೇಜ್ ಚಾಪ್ಟರ್ಸ್ ಯಾವ್ಯಾವ ಇದೆ ಅವನ್ನೆಲ್ಲ ಮುಗಿಸ್ಕೊಂಡ್ಬಿಡಿ, ಆಮೇಲೆ ಲೋ ವೇಟೇಜ್ ಚಾಪ್ಟರ್ಸ್ ಹೋಗಿ, ಅಂದ್ರೆ ನಿಮಗೊಂದು ಪರ್ಫೆಕ್ಟ್ ಆಗುತ್ತೆ, ಅದರಿಂದ ನಿಮಗೊಂದು ಪರ್ಫೆಕ್ಟ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್, ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ನೀಟ್ನೆಸ್ ಪ್ಲಸ್ ಕೀ ಪಾಯಿಂಟ್ಸ್ ಹೈಲೈಟ್ ಮಾಡಬೇಕು. ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ 3 ತಾಸಿನಲ್ಲಿ ಇಷ್ಟು ಕ್ವಶನ್ ಆನ್ಸರ್ ಶೀಟ್ ಅನ್ನ ಬರಿಬೇಕಂದ್ರೆ ನಿಮಗೆ ಪ್ರಾಕ್ಟೀಸ್ ಇರಬೇಕು ಅದಕ್ಕೆ.
ಕ್ಲಿಯರಾ? ಸೊ ಫಾಸ್ಟ್ ಆಗಿ ಟೈಮ್ ಹೋಗ್ತಿದೆ ಅಂತ ಫಾಸ್ಟ್ ಆಗಿ ಬರೆದ್ಬಿಟ್ರೆ ಪ್ರೆಸೆಂಟೇಷನ್ ಸರಿಯಾಗಿ ಆಗಲ್ಲ. ಸೊ ಪ್ರೆಸೆಂಟೇಷನ್ ಸರಿಯಾಗಿ ಮಾಡ್ಬೇಕಂದ್ರೆ ನಿಮ್ಗೊಂದು ಪ್ಲಾನಿಂಗ್ ಇರಬೇಕು. ನಾನು ಯಾವ ತರ ಯಾವ ಟೈಮ್ದಲ್ಲಿ ಯಾವ ಕ್ವಶನ್ ಅನ್ನ ಬರೀತೀನಿ ಅಂತ. ಅವೆಲ್ಲ ಆಗೋದು ವೆನ್ ಯು ಪೀಪಲ್ ವಿಲ್ ಸಾಲ್ವ್ ದ ಮಾಡೆಲ್ ಕ್ವಶನ್ ಪೇಪರ್ಸ್. ಕ್ಲಿಯರ್? ಎವ್ರಿ ಸಬ್ಜೆಕ್ಟ್ಗೆ ಪ್ರೀವಿಯಸ್ 3 years ಮಾಡೆಲ್ ಪೇಪರ್ಸ್ ಇದೆ. ನೀವು ಅದನ್ನ ಕುಂತು ಸಾಲ್ವ್ ಮಾಡಿದ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು. ಆಯ್ತಾ? ಲಾಸ್ಟ್ ಮಿನಿಟ್ ರಿವಿಷನ್ ಹೇಗೆ? ಒನ್ ಡೇ ಒನ್ ಮಾಡೆಲ್ ಕ್ವಶನ್ ಪೇಪರ್, ಡೈಲಿ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡಿ. ಲೈಕ್ ಎಕ್ಸಾಮ್, ಪ್ರಿಪರೇಟರಿ ಎಕ್ಸಾಮ್ ಆದ ತಕ್ಷಣ ನೀವು ಇಲ್ಲದ್ರೆ ಪ್ರಿಪರೇಟರಿಗಿಂತ ಮುಂಚೆ ಲಾಸ್ಟ್ ವೀಕ್ ಆಫ್ ಡಿಸೆಂಬರ್ ನಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ ನೀವು ವೀಕ್ ನಲ್ಲಿ ಕಂಪ್ಲೀಟ್ಲಿ ಒಂದಿನ ಒಂದ್ ಸಬ್ಜೆಕ್ಟ್ ಒಂದ್ ಕ್ವಶನ್ ಪೇಪರ್. ಸೊ ಅದರಿಂದ ನಿಮಗೊಂದು ಹ್ಯಾಬಿಟ್ ಬಿದ್ಬಿಡುತ್ತೆ ಎಕ್ಸಾಮ್ ಬರೀಲಿಕ್ಕೆ ಜನವರಿದಲ್ಲಿ. ಆಯ್ತಾ? ನೆಕ್ಸ್ಟ್ ಫಾರ್ಮುಲಾ ಶೀಟ್ ಅವ್ರ ಡೆಫಿನೇಷನ್ ಶೀಟ್ ಸದಾ ರಿವೈಸ್ ಮಾಡಬೇಕು ಕಂಪ್ಲೀಟ್ಲಿ. ನಿಮಗೆ ನಾ ಆಲ್ರೆಡಿ ಸ್ಟಾರ್ಟಿಂಗ್ ಇಂದ 6 ತಿಂಗಳಿಂದ ಹೇಳ್ತಿದ್ದೇನೆ, ಫಾರ್ಮುಲಾ ಶೀಟ್ ಅನ್ನು ಸಪರೇಟ್ ಮಾಡಿ ಅಂಡ್ ಡೆಫಿನೇಷನ್ ಸಪರೇಟ್ಸ್ ಅನ್ನ ಸಪರೇಟ್ ಮಾಡಿ. ಮೀನ್ಸ್ ದೇ ಆರ್ few questions which is repeated like every time. ಕ್ಲಿಯರಾ? ಸೊ ಆ ಕ್ವಶನ್ಸ್ ಎಲ್ಲ ಸಪರೇಟ್ ಮಾಡ್ಕೊಂಡ್ಬಿಟ್ರೆ ರಿವಿಷನ್ ತರ ಎಕ್ಸಾಮ್ ನಾಳೆ ಇದ್ರೆ ಇವತ್ತನ್ನ ನೋಡ್ಕೋಬಹುದು. ಆಯ್ತಾ? ನೆಕ್ಸ್ಟ್ ಡಿಫಿಕಲ್ಟ್ ಟಾಪಿಕ್ಸ್ ಅನ್ನ ಕ್ವಿಕ್ ಮೈಂಡ್ ಮ್ಯಾಪ್ಸ್ ಮಾಡಿ ಪ್ರಿಪೇರ್ ಮಾಡಿ. ಓಕೆ? ಸ್ಲೀಪ್ ವೆಲ್, ಸ್ಟೇ ಕಾಮ್ ಅಂಡ್ ಎಕ್ಸಾಮ್ ಡೇ ಪರ್ಫಾರ್ಮೆನ್ಸ್ ಬೂಸ್ಟ್ ಆಗೇ ಆಗುತ್ತೆ. ಸೊ ನೀವು ನಾಳೆ ಎಕ್ಸಾಮ್ ಇದ್ರೆ ಇವತ್ತು ಹೊಸ ಚಾಪ್ಟರ್ನ ತಕ್ಕೊಂಡು ಕುಂತ್ಕೋ ಹೋಗಬೇಡಿ, ಅದು ವೇಸ್ಟ್. ಯಾವ ಚಾಪ್ಟರ್ ನಿಮಗೆ ಪರ್ಫೆಕ್ಟ್ ಇದೆಯಲ್ಲ ಆ ಚಾಪ್ಟರ್ಸ್ ಅನ್ನ ಓದ್ಬಿಟ್ರೆ ಸಾಕು, ಅದೇನು ಟೆನ್ಷನ್ ಬೇರೆದೇನು ತಗೊಳ್ಳೋದು ನೆಸೆಸಿಟಿ ಇಲ್ಲ. ಆಯ್ತಾ? ಸೊ ಇದರಿಂದ ನಿಮಗೆ ಬೂಸ್ಟ್ ಆಗ್ಬೋದು. ಎದರಿಂದ? ನೀವು ಯಾವಾಗ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ 3 ತಾಸಿನಲ್ಲಿ ಕುಂತ್ ಸಾಲ್ವ್ ಮಾಡ್ತಾರ ಅಂಡ್ ಯು ಆರ್ ಸ್ಕೋರಿಂಗ್ 70+ ಸಾಕಪ್ಪ. ಅದರಿಂದ ಏನ್ ಖುಷಿ ಸಿಗುತ್ತೆ ನಿಮಗೆ? ಆ ಖುಷಿಯನ್ನ, ಆ ಎನರ್ಜಿಯನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗಿ, ಬಹಳ ಹೆಲ್ಪ್ ಆಗುತ್ತೆ. ಬಿಕಾಸ್ ದಟ್ ಎನರ್ಜಿ ಇಸ್ ದ ವೆರಿ ಸ್ಟ್ರಾಂಗ್ ಒನ್. ಓಕೆ? ಸೊ ಟಿಲ್ ದೆನ್ ಸಿ ಯು ಎವ್ರಿವನ್. ನೀಡ್ ಎನಿ ಹೆಲ್ಪ್ ಯು ಕ್ಯಾನ್ ಆಸ್ಕ್ ಮೀ.